ಸ್ಕೂಲ್ ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಮುಗುಳಿ ಶ್ರೀ ಬಸವೇಶ್ವರ ಜಾತ್ರೆ. ಶ್ರೀ ಬಸವೇಶ್ವರ ಯುವ ಸಂಘಟನೆಯಿಂದ ಭವ್ಯ ರಸಮಂಜರಿ ಕಾರ್ಯಕ್ರಮ. ಚಿಕ್ಕೋಡಿ ತಾಲೂಕಿನ ಮುಗುಳಿ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರಾ ನಿಮಿತ್ತ ಶ್ರೀ ಬಸವೇಶ್ವರ ಯುವ ಸಂಘಟನೆಯಿಂದ ಬುಧವಾರ ದಿನಾಂಕ 18ರಂದು ರಾತ್ರಿ 10:30 ಗಂಟೆಗೆ ಜಿ ಕನ್ನಡ ಟಿವಿ ಸರಿಗಮಪ ಸೀಸನ್ 21ರ ಖ್ಯಾತಿಯ ಗಾಯಕರಾದ ಬಾಳು ಬೆಳಗುಂದಿ, ಯೂಟ್ಯೂಬ್ ಸ್ಟಾರ್ ಲಫಂಗ್ ರಾಜು ಹಾಗೂ ಸಂಗಡಿಗರು ಮತ್ತು ಜ್ಯೋತಿ ಮೆಲೋಡಿ ಆರ್ಕೆಸ್ಟ್ರಾ ಬೆಂಗಳೂರು ಇವರಿಂದ ಭವ್ಯ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನ ಗಣ್ಯರು ವೇದಿಕೆಯ ಪೂಜೆಯೊಂದಿಗೆ ದೀಪ ಬೆಳಗಿಸಿ ಚಾಲನೆ ನೀಡಿದರು. ನಂತರ ಆಗಮಿಸಿದ್ದ ಕಲಾವಿದರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಚಂದರ್ಗಿ ಕ್ರೀಡಾ ಶಾಲೆಯ ಉಪಾಧ್ಯಕ್ಷರಾದ ಮಹೇಶ್ ಭಾತೆ, ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷರಾದ ರಾಜು ಹರ್ಗನವರ್ ಮತ್ತು ಮುಗುಳಿ ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯರಾದ ರಾಜು ಪಾಟೀಲ್ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಸಂಕೇಶ್ವರಿ ಹಿರಾಶಿವ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಅಶೋಕ್ ಕಲ್ಲಟ್ಟಿ ಅವರೇ ಹಾಗೂ ಗ್ರಾಮದ ಗೌಡರಾದ ವಿಕಾಸ್ ಪಾಟೀಲ್ ಅವರೇ, ಮಾವಂದಿರಾದ ವಿಜಯ್ ಕುಮಾರ್ ಕೋಟಿವಾಲೆ ಅವರೇ, ಸಹೋದರಿ ಮುಖ ದೊಡ್ಡಪ್ಪನ ಬೆಂಡವಾಲೆ ಅವರೇ ಹಾಗೂ ಡಾಕ್ಟರ್ ಪಾಟೀಲ್ ಅವರೇ ಹಾಗೂ ಇಲ್ಲಿ ಸಂಗಾಪುರ ಅವರೇ ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ವೇದಿಕೆಯಲ್ಲಿ ಇದ್ದಂಥ ಎಲ್ಲ ನನ್ನ ಹಿರಿಯರು, ಪ್ರತಿ ವರ್ಷ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಮುಗುಳಿ ಗ್ರಾಮದಲ್ಲಿ ಯಾವಾಗಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಹಲವಾರು ಸಾರಿ ಹೇಳಿದ್ದೀನಿ. ಕಾರಣಾಂತರದಿಂದ ನಾನು ಈಗ ಬೆಂಗಳೂರಿಗೆ ಹೋಗೋದ್ರಿಂದ 12 ಗಂಟೆಗೆ ಅಲ್ಲಿ ಬಸ್ ಇರೋದ್ರಿಂದ ಈಗ ಬಿಡಬೇಕಾಗಿದೆ. ಅದಕ್ಕೆ ಎರಡು ಮಾತಲ್ಲಿ ಹೇಳ್ತೀನಿ, ದೇವರು ನಾವು ಬಸವಣ್ಣವ್ರನ್ನ ಹೆಂಗೆ ನಂಬಿದ್ದೀವಿ ಹಾಗೆ ನಮ್ಮನ್ನು ಅವನು ಸಹಿತ ಯಾವಾಗಲೂ ಕಾಪಾಡ್ಕೊಟ್ಟು ಬಂದಿದ್ದಾನೆ. ಆ ದಿಶೆಯಿಂದ ಇವತ್ತು ನಾವೆಲ್ಲರೂ ಸಹಿತ ಬಸವಣ್ಣನ ಆಶೀರ್ವಾದದಿಂದ ನಾವೆಲ್ಲರೂ ಇರಬೇಕಾಗಿದೆ, ಇದ್ದೀವಿ. ಅದೇ ಥರ ಏನಪ್ಪಾ ಅಂತಂದ್ರೆ ಈ ವೇದಿಕೆ ಮ್ಯಾಗ ಯಾರು ಬಂದು ಅವ್ರ ಕಲೆಯನ್ನು ಪ್ರದರ್ಶನ ಮಾಡಿದ್ರಲ್ಲ ಅವರು ದೊಡ್ಡ ದೊಡ್ಡ ಸ್ಟಾರ್ಗಳಾಗಿದ್ದಾರೆ. ಉದಾಹರಣೆಗೆ ಹನುಮಂತ ಲಮಾಣಿ ಅವರು ಬಂದಿದ್ರು, ಬಿಗ್ ಬಾಸ್ ವಿನ್ನರ್ ಆದರು. ಅದೇ ರೀತಿ ನೀವು ಹೋದ ವರ್ಷ ನೋಡ್ರಿ, ಗಿಲ್ಲಿ ಮತ್ತು ಗಗನ ಅವರು ಸುತ್ತಮುತ್ತಲಿಂದ ಆಗಮಿಸಿದಂಥ ಯುವಕ ಮಿತ್ರನು ಹಾಗೂ ಶ್ರದ್ಧೆಯ ತಾಯಿಯಂದ್ರನು ಹಾಗೂ ನಮ್ಮ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಲು ಈ ಲೈಟಿಂಗ್ ಹಾಗೂ ಸೌಂಡ್ ವ್ಯವಸ್ಥೆಯನ್ನು ಹಾಗೂ ಸ್ಟೇಜ್ ವ್ಯವಸ್ಥೆ ಮಾಡಿದರು ಅವರನ್ನು ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರನ್ನು ಹಾಗೂ ಛಾಯಾಗ್ರಾಹಕರನ್ನು ಅವರಿವರಲ್ಲದೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಬಸವೇಶ್ವರ ಜಾತ್ರೆಗೆ ಇವತ್ತು 4ನೇ ದಿವಸ. ಈಗ 4 ದಿವಸ ನೀವೆಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಬಂದಿದ್ದೀರಿ. ಭಜನೆ, ನಾಟಕ, ಡ್ಯಾನ್ಸ್ ಕಾರ್ಯಕ್ರಮ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ವಾಲಿಬಾಲ್, ಆಫೀಸ್ ಕ್ರಿಕೆಟ್. ಈ ಮುಗುಳಿ ಗ್ರಾಮದೊಳಗೆ ಏನೊಂದು ವಿಶಿಷ್ಟತೆ ಐತೆ ಅಂದ್ರೆ, ನಾನು ನೋಡ್ತೇನೆ ಪ್ರತಿ ವರ್ಷನೂ ನಾನು ಈ ಕಾರ್ಯಕ್ರಮ ಬರ್ತೇನೆ. ಇಲ್ಲಿ ನೋಡ್ತಾನೆ ಜಾತಿ ನೋಡಂಗಿಲ್ಲ. ಇಲ್ಲಿ ಕುಂತಿರೋರು ಎಷ್ಟು ಜನ ಅಷ್ಟು ಒಂದೊಂದು ಪಾರ್ಟಿ ರಾಜಕೀಯದೊಳಗೆ ಇರ್ತಾರೆ. ಪ್ರತಿಯೊಬ್ಬರು ಅವ್ರವ್ರು ತಮ್ಮದೇ ಆದಂಥ ವೈಯಕ್ತಿಕವಾಗಿ ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು. ಬಟ್ ಒಂದು ಜಾತ್ರೆ ಅಂತ ಬಂದಾಗ ಎಲ್ಲರೂ ಕೂಡ್ಕೊಂಡ 5 ದಿನಗಳ ಕಾಲ ತಾವು ತಮ್ಮ ಕೆಲಸ ಬಿಟ್ಟು ಈ ಒಂದು ರೀತಿ ಒಂದು ಮನರಂಜನೆ ಇರ್ಬೋದು, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿಯೊಂದನ್ನು ಮಾಡಿಕೊಡ್ತಾರೆ. ಅಂದ್ರೆ ಈ ಒಂದು ಒಗ್ಗಟ್ಟನ್ನು ನಾವು ಬಹಳಷ್ಟು ಕಡೆ ಹೇಳ್ಕೊಂಡು ಹೋಗ್ತೇನೆ. ಇವತ್ತಿನ ನಾ ಬರ್ಬೇಕಾದ್ರೆ ಹಂಗಲ್ ಹೋಗಿದ್ ನಾನು. ಹಂಗಲ್ ಅಂದ್ರೆ ಹಾವೇರಿ ಡಿಸ್ಟಿಕ್. ಅಲ್ಲಿ ಹೋದ ಸಂಬಂಧ ನಾ ಇವತ್ತಿನ ಜಾತ್ರೆಗೆ ಬರೋದನ್ನ ವಿಷಯ ತಿಳಿಸೀನಿ.
ಯಾಕಂದ್ರ ಇವತ್ತ ಒಂದು ರೋಡ್ ಪಟ್ಟಿಗೆ ಒಂದು ಜಾಗ ಇತ್ತಂದ್ರ ಪೆಟ್ರೋಲ್ ಪಂಪ್ ತೆಗಿತಾರು ಇಲ್ಲ ಡಾಬಾ ತೆಗಿತಾರ, ಈ ಎರಡನ್ನ ಮಾಡ್ತಾರ. ಬಟ್ ಈ ಊರೊಳಗ ಸುಮಾರು 10 ರಿಂದ 12 ಸಾವಿರ ಲೀಟರ್ ಹಾಲು ಕಲೆಕ್ಷನ್ ಆಗಿರ್ತಾರೆ ಪ್ರತಿ ದಿವಸ. ಸೊ ಇಂಥ ಒಂದು ಹಳ್ಳಿಗೆ ನಮ್ಮ ಒಂದು ವಿಜಯಕಾಂತ್ ಡೈರಿ ವತಿಯಿಂದ ನಾವು ಇನ್ನೂ ಹೆಚ್ಚಿನ ಸಹಾಯನೂ ಮಾಡ್ತೇವೆ. ಪ್ರತಿ ವರ್ಷನೂ ಸಹಿತ ನಾವು ಯಾವಾಗಲೂ ನೀವು ಏನು ಹೇಳ್ತಿಲ್ಲ ನಾವು ಋಣಿಯಾಗಿರ್ತೇವೆ. ರಾಜೋನ ಹೇಳಿದ್ರಲ್ಲ ಆಗಲೇ ಸುಮಾರು 10,000 ಲೀಟರ್ ಹಾಲು ಕೊಡ್ತೇವೆ ಅಂತೇಳಿ. ನಮ್ಮ ರಾಜೋನ ಇವರೆಲ್ಲ ಭಾಳ ಸಹಕಾರ ಹೊಂದೈತಿ. ಅಂದಾಗ ನಾವು ಇವತ್ತು 10,000 ಲೀಟರ್ ಹಾಲನ್ನು ಈ ಊರಿಂದ ನಾವು ಒಪ್ಕೊಂಡು ಹೋಗ್ತೇವೆ. ಅದಕ್ಕೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಸಹಾಯ ಸೌಕರ್ಯಗಳನ್ನ ನಮಗೆ ಮಾಡ್ರಿ. ನಾವು ಪ್ರತಿ ವರ್ಷನೂ ಈ ಊರಿಗೆ ನಾವು ಬರ್ತಾ ಇರ್ತೇವೆ. ಮತ್ತು ಇನ್ನೊಂದು ಲಾಸ್ಟ್ ಹೇಳೋದಂತಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಇದ್ದಾರೆ. ನಾನೇನು ದೊಡ್ಡವಲ್ಲ, ನಾನು ಇಂಥನೂ ಯುವಕನು. ಪ್ರತಿಯೊಬ್ಬರು ಹೈನುಗಾರಿಕೆಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ರಿ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಕೇಶ್ವರ್ ಹಿರಾ ಶುಗರ್ ಕಾರ್ಖಾನೆಯ ಅಧ್ಯಕ್ಷರಾದ ಬಸವರಾಜ್ ಕಲ್ಲಟ್ಟಿ, ನೇಗಿನಹಾಳದ ಆದಿತ್ಯ ಮಿಲ್ಕ್ ಪ್ರೊಡಕ್ಷನ್ನ ಎಂಡಿ ಶ್ರೀಮತಿ ದೀಪಾ ಶಿವಕಾಂತ್ ಸಿದ್ನಾಳ್, ಬೆಣ್ಣಿಹಳ್ಳಿಯ ಬಸವಣ್ಣ ರೈತ ಉತ್ಪಾದಕ ಸಂಘದ ಅಧ್ಯಕ್ಷರಾದ ದುಂಡಪ್ಪ ಬೆಂಡವಾಡಿ, ಬಂಬಲವಾಡ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂಜಯ್ ಕುಮಾರ್ ಪಾಟೀಲ್, ಜೈನಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುರೇಶ್ ಘರ್ವುಡೆ, ಮುಗಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಈರ್ಗೌಡ ಪಾಟೀಲ್, ಅತಿಥಿಗಳಾಗಿ ಪೊಲೀಸ್ ಪಾಟೀಲರಾದ ವಿಲಾಸ್ ಪಾಟೀಲ್, ಚಿಕ್ಕೋಡಿ ಸಿಪಿಐರಾದ ವಿಶ್ವನಾಥ್ ಚೌಗ್ಲಿ, ಮಾಜಿ ಯೋಧರಾದ ಸಾತಪ್ಪ ಕೊಟಬಾಗಿ, ಮುಗಳಿ ಗಜಾನನ್ ಬ್ಯಾಂಕ್ನ ಅಧ್ಯಕ್ಷರಾದ ರಾವ್ ಪಾಟೀಲ್, ಚಿಕ್ಕೋಡಿ ಪಿಎಸ್ಐ ಬಸಗೌಡ ನೇರ್ಲಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿರೂಪಾಕ್ಷಿ ಕೊಟಬಾಗಿ, ಹೆಸ್ಕಾಂ ಗ್ರಾಮೀಣ ಶಾಖಾಧಿಕಾರಿ ರಾಜು ಕುಂಬಾರ್, ವಿಜಯಪುರದ ಬುಲ್ ಜೆಸಿಬಿ ಶೋರೂಮ್ ಮಾಲೀಕರಾದ ರುದ್ರಗೌಡ ಪಾಟೀಲ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಮ್ಮಣ್ಣ ಬಂಬಲವಾಡಿ, ಮಾಜಿ ಯೋಧರು ಹಾಗೂ ಪೊಲೀಸರಾದ ಅನಿಲ್ ಅಸೋದಿ, ಕಮತೇನಟ್ಟಿಯ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಸಂತೋಷ್ ಅಂಬ್ಲೆ, ಮುಗಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದುಂಡಪ್ಪ ಬಂಬಲವಾಡಿ, ಕರೋಶಿಯ ದ್ವಿತೀಯ ದರ್ಜೆ ಗುತ್ತಿಗೆದಾರರಾದ ಪ್ರವೀಣ್ ಶಿರ್ಗಾಮಿ, ಮುಗಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಪಾಟೀಲ್, ಮುಗಳಿ ಶಿವಬಸವ ಸೊಸೈಟಿಯ ನಿರ್ದೇಶಕರಾದ ಮಾರುತಿ ಬಡಗೇರ್, ಅಮ್ಮನಿಗೆ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಮುಗಳಿ ಶಾಖೆಯ ವ್ಯವಸ್ಥಾಪಕರಾದ ಬಾಬಾಜಿ ಪಾಟೀಲ್, ಮುಗಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜು ಮಾದಿಗ, ಮುಗಳಿಯ ಯುವ ಧುರೀಣರಾದ ಕುಮಾರ್ ಕವಳಿಕಟ್ಟಿ ಸೇರಿದಂತೆ ಅನೇಕ ಗಣ್ಯರು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಮಲ್ಲಪ್ಪ ಕೊಟಬಾಗಿ ಸ್ವಾಗತಿಸಿದರು. ಅದೇ ರೀತಿಯಾಗಿ ಎಲ್ಲ ಅತಿಥಿ ಮಹಿಳೆಯರು ಬಹಳ ಮಂದಿದರು. ಅದಕ್ಕೆ ನಮಗೆ ಎಲ್ಲರನ್ನ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಅಚ್ಚುಕಟ್ಟಾಗಿ ಬಂದಂತ ತಾಯಂದಿರಾಗ್ಲಿ ಆದರೂ ಅಣ್ಣ ತಮ್ಮಂದಿರಾಗ್ಲಿ ಹೊರ ಊರಿಗೆ ಬಂದಂತ ಎಲ್ಲಾ ಗ್ರಾಮಸ್ಥರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ನಮ್ಮ ಅಪ್ಪ ನೋಡ್ರಿ ಅಂಗಡಿ ಬಾಗಿಲು ಬಿಟ್ಟು ಹಂಗ ಹೋಗ್ಬಿಟ್ಟಿದಾನ. ಕರೀಲ್ರಿ ನಮ್ಮ ಅಪ್ಪನ, ಕರೀಲ್ರಿ. ಗಪ್ಪ ಕರಿತಾನ, ಯಪ್ಪ ಅಪ್ಪ ಡ್ಯಾಡಿ.
ನೀ ಅದಿಯ ಗಿಚ್ಚ ಹಿಡಿಸಿದಿ ಹುತ್ತ ನಿನ್ನ ಕೂದ ಕೋಳಿ ಪುತ್ತ ಆಡ್ತೇಲಿ ಮಟಕ ತಿಂತೇಲಿ ಗುಟ್ಟ ಬಜೆಟ್ ಬಜೆಟ್ ಬಿಡ್ತೇನ್ರಿ ನಿಮ್ಮ ಸಲುವಾಗಿ ಬಿಡ್ತೇನ್ರಿ ನೀವ ನನ್ನ ಲವರ್ ನಿಮ್ಮ ತಮ್ಮಂತೆ ಯಾಕಲ್ಲ ಪಂಚ್ ನ್ಯೂಸ್ಗಾಗಿ ಮುಗಳಿಯಿಂದ ಕಲ್ಲಪ್ಪ ಬಡಿಗೇರ್.